ಠಾಕೂರ್ ಅವರಿಗೆ, ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರಿಗೆ, ಭಾರತ ರತ್ನ ನೀಡಿದಂತ ಕೇಂದ್ರ ಸರ್ಕಾರಕ್ಕೆ, ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಣೆ. ಸವಿತಾ ಸಮಾಜ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ. ಮಾಣಿನಗರದ ಬಸವ ವೃತ್ತದಲ್ಲಿ ತಾಲೂಕು ಸವಿತಾ ಸಮಾಜದ ವತಿಯಿಂದ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರ ಜನ್ಮ ಶತಮಾನೋತ್ಸವ ಸಂಭ್ರಮಾಚರಣೆ ಹಮ್ಮಿಕೊಂಡಿದ್ದರು. ಭಾರತ ರತ್ನ, ಭಾರತದ ಅತ್ಯುನ್ನತ ನಾಗರಿಕ ಸೇವಾ ಪ್ರಶಸ್ತಿ ಭಾರತ ರತ್ನ ಘೋಷಣೆಯಾಗಿದ್ದು, ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗುತ್ತಿದೆ. ಸಾಮಾಜಿಕ ನ್ಯಾಯ, ಬಡವರಿಗೆ ದಾರಿದೀಪವಾಗಿ ಪ್ರಜ್ವಲಿಸಿದ ಜನನಾಯಕ, ಜನ್ಮ ಶತಮಾನೋತ್ಸವ ಆಚರಿಸುತ್ತಿರುವ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ಭಾರತ ಸರ್ಕಾರ ನಿರ್ಧರಿಸಿರುವುದು ಅತ್ಯಂತ ಸಂತೋಷ ತಂದಿದೆ ಎಂದು ಮಾನ್ಯ ತಾಲೂಕು ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರು ರಾಘವೇಂದ್ರ ಹುಂದಾಳ್ ಸಿಎನ್ಸಿ ಸಂತಸ ವ್ಯಕ್ತಪಡಿಸಿದರು. ಸವಿತಾ ಸಮುದಾಯಕ್ಕೆ ಸೇರಿದ ಸರಳ ಸಜ್ಜನಿಕ ವ್ಯಕ್ತಿತ್ವಗಳ ಹಿಂದುಳಿದ ವರ್ಗಗಳ ಶ್ರೀಮಂತ ನಾಯಕನಾಗಿ ಜನಪ್ರಿಯಗೊಂಡಿದ್ದಂಥ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಶ್ರೀ ಕರ್ಪೂರಿ ಠಾಕೂರ್ ಅವರ 100ನೇ ಜನ್ಮದಿನ ಅಂಗವಾಗಿ ಮಾನವಿ ತಾಲೂಕು ಸವಿತಾ ಸಮಾಜದ ವತಿಯಿಂದ ಅವರಿಗೆ ಭಾವಚಿತ್ರದ ಮಾಲಾರ್ಪಣೆ ಮಾಡುವ ಮೂಲಕ ಅವರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾದ ಶುಭ ಸಂದರ್ಭದಲ್ಲಿ ಅವರ ಸರಳ ವ್ಯಕ್ತಿತ್ವ ಮತ್ತು ಅವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ವಿಷಯಗಳ ಬಗ್ಗೆ, ಅವರ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸುವ ಮೂಲಕ ಅವರು ಮುಂಗೇರಿ ಲಾಲ್ ಸಮಿತಿಯ ವರದಿಯನ್ನು ಜಾರಿಗೊಳಿಸುವ ಮೂಲಕ ಮತ್ತು ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ಮತ್ತು ಮೆಟ್ರಿಕ್ಯುಲೇಷನ್ ಆಂಗ್ಲ ಕಡ್ಡಾಯವನ್ನು ನಿಷೇಧಿಸಿ ಮತ್ತು ಅವರು ಬಿಹಾರದ ಮದ್ಯ ನಿಷೇಧಿಸಿದ ಮೊದಲನೆಯ ಮುಖ್ಯಮಂತ್ರಿಯಾಗಿ ಗುರುತಿಸಿಕೊಂಡು ಅವರು ಇನ್ನೂ ಹಲವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಂಥ ಅವರ ಸೇವೆಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಕ್ಕೆ ನಮ್ಮ ಮಾನವಿ ತಾಲೂಕದ ವತಿಯಿಂದ, ನನ್ನ ವತಿಯಿಂದ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಸಮುದಾಯದ ಗೌರವವನ್ನು ಸಲ್ಲಿಸುತ್ತೇನೆ. ಈ ಪ್ರಶಸ್ತಿಯು ಅವರ ಗಮನಾರ್ಹ ಕೊಡುಗೆಗಳನ್ನು ಗೌರವಿಸುವುದು ಮಾತ್ರವಲ್ಲದೆ ದೀನದಲಿತರಿಗೆ ಉತ್ತಮ ಸ್ಥಾನಮಾನ ನೀಡಲು ಠಾಕೂರ್ ಅವರ ಕೊಡುಗೆ ಅಪಾರ. ಸಮಾನತೆ ಹಾಗೂ ಸಬಲೀಕರಣ ಪರವಾಗಿ ಹೋರಾಡಿದ ನಾಯಕರು, ಬಿಹಾರದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕಾಯ್ದೆಗಳನ್ನು ಜಾರಿಗೊಳಿಸಿದ ಹೆಗ್ಗಳಿಕೆಯುಳ್ಳ ರಾಜಕೀಯ ನೇತಾರರು, ಸಾಮಾಜಿಕ ನ್ಯಾಯ, ಬಡವರಿಗೆ ದಾರಿದೀಪವಾಗಿ ಪ್ರಜ್ವಲಿಸಿದ ಜನನಾಯಕ, ಜನ್ಮ ಶತಮಾನೋತ್ಸವ ಆಚರಿಸುತ್ತಿರುವ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ಭಾರತ ಸರ್ಕಾರ ನಿರ್ಧರಿಸಿರುವುದು ಅತ್ಯಂತ ಸಂತೋಷ ತಂದಿದೆ ಎಂದು ಸುರೇಶ್ ಶಿಕ್ಷಕರು ಹೇಳಿದರು. ಮಾನವಿ ತಾಲೂಕಿನ ಸವಿತಾ ಸಮಾಜದ ವತಿಯಿಂದ ಇತ್ತೀಚೆಗೆ ತಾನೇ 2023-24ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾದಂಥ ನಿಮಿತ್ತ ದಿವಂಗತ ಕರ್ಪೂರಿ ಠಾಕೂರ್ ಮಾಜಿ ಮುಖ್ಯಮಂತ್ರಿಗಳು, ಬಿಹಾರ ಸರ್ಕಾರ ಇವರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವ ನಿಮಿತ್ತ ಮಾನವಿ ತಾಲೂಕಿನ ಎಲ್ಲ ಸವಿತಾ ಸಮಾಜದ ಮುಖಂಡರು ಮಾನವೀಯ ಹೃದಯ ಭಾಗದಲ್ಲಿರುವಂತಹ ಬಸವ ವೃತ್ತದಲ್ಲಿ ಸಂಭ್ರಮಾಚರಣೆ ಮಾಡುವುದರ ಮೂಲಕ ಅವರ ಶತಮಾನೋತ್ಸವವನ್ನು ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ದಿವಂಗತರು ಈಗಾಗಲೇ ನಮ್ಮ ಮಾನವಿ ತಾಲೂಕಿನ ಸವಿತಾ ಸಮಾಜದ ಅಧ್ಯಕ್ಷರು ಹೇಳಿರುವ ಹಾಗೆ 2 ಅವಧಿಗಳಿಗೆ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ಹಿಂದುಳಿದ ವರ್ಗಗಳ ನಾಯಕರಾಗಿ ಗುರುತಿಸಿಕೊಂಡು ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೊಳಿಸಿದಂಥದ್ದು ಮತ್ತು ಮದ್ಯಪಾನವನ್ನು ನಿಷೇಧಿಸಿದಂತಹ ಭಾರತ ದೇಶದ ಮೊದಲ ಮುಖ್ಯಮಂತ್ರಿಯಾಗಿ, ಅದೇ ರೀತಿಯಾಗಿ ಮೆಟ್ರಿಕ್ವರೆಗೂ ಇರತಕ್ಕಂತಹ ಕಡ್ಡಾಯ ಇಂಗ್ಲೀಷನ್ನು ನಿಷೇಧಿಸಿದಂತಹ ಮೊದಲ ಮುಖ್ಯಮಂತ್ರಿಯಾಗಿ, ಹೀಗೆ ಹಲವಾರು ಜನಪರ ಕಾರ್ಯಗಳನ್ನು ಮಾಡಿರುವ ನಿಮಿತ್ತ
ಕೇಂದ್ರ ಸರ್ಕಾರವು ಈ ವರ್ಷದ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ನಮ್ಮೆಲ್ಲ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಸಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯದ ಮೂಲಕ ಮತ್ತು ಮಾನ್ವಿ ಸವಿತಾ ಸಮಾಜದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಘವೇಂದ್ರ ಹುಂದ್ಯಾಳ್, ಗೌರವಾಧ್ಯಕ್ಷರಾದ ಜಿ ತಿಮ್ಮಪ್ಪ, ಪ್ರಧಾನ ಕಾರ್ಯದರ್ಶಿಗಳಾದ ವೀರೇಶ್ ಎಂ, ಸಮಾಜದ ಹಿರಿಯ ಮುಖಂಡರಾದ ಪುರಂದರಾಮುಲು ಇಂಜಿನಿಯರ್, ಶ್ರೀನಿವಾಸ್ ಸಿ, ಧನಂಜಯ ಅರುಲಿ, ಯುವ ಸವಿತಾ ಸಮಾಜದ ಅಧ್ಯಕ್ಷರಾದ ರಾಜು ಆನಂಪಲ್ಲಿ, ನೂತನ್, ಪ್ರಸಾದ್ ಬೂದಪ್ಪ, ರಾಘವೇಂದ್ರ, ಲಕ್ಷ್ಮಣ್, ಬಸವರಾಜ್ ಬಾಪುರ, ರಾಜು ಹರ್ವೆ, ರಮೇಶ್ ಸಿ ಹುಂದ್ಯಾಳ್, ತಾರನಾಥ್, ಜಿ ತಿಮ್ಮಪ್ಪ, ಹರೀಶ್, ಜಿ ಮನೋಜ್ ಕುಮಾರ್, ವೆಂಕಟೇಶ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.